ನಮಸ್ಕಾರ ವೀಕ್ಷಕರೇ, ನಮ್ಮ ಲೋಕ ಚಾನಲ್ಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಮೌನೇಶ್ ಬಡಿಗೇರ್. ಈಗ ಮಂಗೋಲಿಯಾದಿಂದ ಬರುವಂತ ಪಕ್ಷಿ ಬಗ್ಗೆ ಹೇಳಿದ್ರಿ, ಮತ್ತೆ ಬೇರೆ ಯಾವುದೇ? ಅದೇ ಮಂಗೋಲಿಯಾ, ಸೈಬೇರಿಯಾ, ಟಿಬೆಟ್, ಚೀನಾ, ಲಡಾಖ್ ಇಲ್ಲಿಗೆ ಬರುವಂತ ಸುಮಾರು ಒಂದ್ 2-3 ಪಕ್ಷಿ ಒಂದೇ ದೇಶದ ಅದಾವ ಸರ್. ಇದು ಸೈಬೇರಿಯಾ, ಮಂಗೋಲಿಯಿಂದ ಸೈಬೇರಿಯಿಂದ ಬರ್ತಂತವು. ಅವು 1-2 ಪಕ್ಷಿ ಅವು ಬೇರೆ ಅದಾವ. ಈಗ ಅವನ್ನ ಅಲ್ಲಿ ನಿಮಗ ಇವು ಬೈನಾಕ್ಯುಲರ್ ಅವ್ ಇದ್ರೆ ನಿಮಗ್ ತೋರಿಸ್ತಿದ್ ನಾನು. ಈಗ ಅವು ಎಲ್ಲದಕ್ಕೆ ನಿಮಗ್ ಬಾಯಿ ಮಾತಿನ ಮ್ಯಾಗ ಖುಷಿ ಪಡಿಸುವಂತ ವಿಚಾರ ನಂದು. ಈಗ ಇದನ್ನ ನೋಡಿದ್ರ 10 ವೆರೈಟಿ. ಇನ್ನೊಂದು ಅದು ನಮ್ಮ ಇದ್ರೊಳಗ ಗುಜರಾತ್ ಸರ, ಅಲ್ಲೇ ಇದ್ರದ್ದು ಒಂದು ಬರ್ಡ್ ಬರ್ತೈತಿ. ಅಲ್ಲಿ ಅವರು ಸುಮಾರು ಅದನ್ನ ಎಷ್ಟೋ ಪಕ್ಷಿ ಅವರು ಗೋಧಿ ಬೆಳಿತಾರಂತಲ್ಲಿ. ಅವ್ರು ಅದನ್ನ ನಮ್ಮವ್ರು ಹೋಗಿ ಬಂದಿದ್ದು ಒಂದು ಇದನ್ನ. ಈಗ ಮಂಗೋಲಿಯಿಂದ ಬರುವಂತ ಪಕ್ಷಿಗಳ ಬಗ್ಗೆ ಹೇಳಿದೆ. ಇನ್ನೊಂದು ಡೆಮೋಸಿಲ್ ಕ್ರೇನ್ ಅಂತ ಬರ್ತದೆ ಸರ್ ಇಲ್ಲಿ. ಇದು ನಮ್ಮ ಇದು ಗುಜರಾತ್ ಕಡೆಯಿಂದ ಬರ್ತೈತಿ. ಅವ್ರು ಅಲ್ಲಿ ಭತ್ತ ಬೆಳಿತಾರಂತ. ಗುಜರಾತ್ ಲೋಕಲ್ ಪಕ್ಷಿ ಅಂದ್ರೆ ಅದು ಅಲ್ಲಿ ಅದು ಮಂಗೋಲಿಯಾದ ಸರ್. ಅದ್ರ ಮಾಗಡಿ ಕೆರೆಗೆ ಇವು ಬಾರ್ ರೆಡ್ ಗೂಜ್ ಹಂಗ ಗುಜರಾತ್ ಆಗ ಇದು ಒಂದು ಡೆಮೋಸಿಲ್ ಕ್ರೇನ್ ಅದು ಒಂದು ವೆರೈಟಿ ಪಕ್ಷಿ ಅಲ್ಲಿ ಬಾಳ ಸುಮಾರು ಅದು ಸಾವಿರಾರು ಸಂಖ್ಯೆ ಒಳಗೆ ಸಿಗತೈತಿ ಅಲ್ಲಿ. ಈಗ ಅಲ್ಲಿ ನಮ್ಮವ್ರು ಹೋದರು ಹೇಳಿದ್ರು, ಇಲ್ಲ ಅದು ಡೆಮೋಸಿಲ್ ಕ್ರೇನ್ ಎಷ್ಟು ಬಂದವಪ್ಪ ಇಲ್ಲ ಅಂದ್ರು. ಈಗ ಸುಮಾರು 200-300 ನನಗ್ ಬಂದ್ರೆ 600ವರೆಗೂ ನಾನು ಕೌಂಟಿಂಗ್ ಮಾಡೀನಿ. ಆದ್ರ ಅದು ಸಾವಿರಾರು ಗಂಟ್ಲೆ ಅಲ್ಲಿ ಸಿಗತೈತಿ. ಬಾರ್ ರೆಡ್ ಗೂಸ್ ಮಾಗಡಿ ಕೆರೆ ಒಳಗ್ ಸಾವಿರಾರು ಸಂಖ್ಯೆದೊಳಗೆ ಸಿಗುತ್ತಲ್ಲ, ಹಂಗ ಗುಜರಾತ್ ಒಳಗೆ ಇದನ್ನ ಡೆಮೋಸಿಲ್ ಕ್ರೇನ್ ಅನ್ನೋ ಸಾವಿರಾರು ಸಂಖ್ಯೆ ಒಳಗೆ ಸಿಗುತ್ತಲ್ಲಿ. ಅವರು ಅಲ್ಲಿ ಅವಕ್ಕ ಈ ಗೋಧಿ ಬೆಳಿತಾರಂತ ಸರ್. ಅವ್ರಿಗೆ ಹೆಚ್ಚು ನಮ್ ಕಡೆ ಏನ್ ವೆರೈಟಿ ಬೆಳಿತೀವಲ್ಲ, ಅಲ್ಲಿ ಬರೀ ಗೋಧಿ ಬೆಳೆಯೋದು ಬಾಳ ಅಂತ. ಅವರು ಎಷ್ಟೋ ಅವಕ್ಕ ಸಂಗ್ರಹಣೆ ಇಟ್ಕೊಂಡು ಅವ್ರು ಅಲ್ಲಿ ಹಾಕ್ತಾರಂತ ಒಂದು ಜಗಕ್ಕ. ಅಂದ್ರೆ ಆ ಪಕ್ಷಿಗಳ ತಿನ್ಲಿ ಅಂತೇಳಿ ಒಂದು ಅನುಕೂಲಕ್ಕ. ಸುಮಾರು ಅಲ್ಲಿ ನಾನು ಆ ವಿಡಿಯೋನು ನೋಡಿನಿ ನಾನು. ಅವು ಬಾರಡಿ ಗೂಜ್ ಅವ್ರ ರೈತರು ಹಾಕಿದ್ದು ಅವು ತಿನ್ನುವಂತದ್ದು ಪೂರ್ತಿ ಹಿಂಗೊಂದು ಇದ್ರೊಳಗ ಅವನ್ನ ಇದನ್ ಮಾಡಿರ್ತಾರ. ಇವು ತಮ್ಗೆ ಎಷ್ಟು ಬೇಕು ಅಷ್ಟು ತಿಂದು ಅಲ್ಲೇ ಪಕ್ಕದಾಗ ಒಂದು ಹಳ್ಳ ಐತಿ. ಈ ಹಳ್ಳ ಅಲ್ಲಿ ಹೋಗಿ ನೀರ್ ಕುಡ್ದಿದ್ದು ಐತಿ. ನಮ್ಮ ಆಫೀಸರ್ ಒಬ್ರು ಅಲ್ಲಿ ಮಟನು ಹೋಗಿ ಬಂದವರು ಅದಾರ. ನಾನು ಇಲ್ಲಿ ವಿಡಿಯೋ ನೋಡಿದ್ದೆ, ಅವ್ರ ಕಣ್ಣಾರೆ ನೋಡಿ ಬಂದು ಹೇಳಿದ್ರು. ನಮ್ಮೊಬ್ಬ ಆರ್ಯಪ್ಪ ಅದಾರ್ರಿ, ಅವ್ರು ಬಂದು ಎಲ್ಲ ಸೋಮಣ್ಣ ಡೆಮೋಸಿಲ್ ಯಾವ್ದು ಪಕ್ಷಿ ಅಂದ್ರು. ಇಲ್ಲಿ ಬಂದಾಗ ಹಿಂಗ್ ಸರ್, ಇದು ಸುಮಾರು ಅಲ್ಲಿತ್ತು ಬಿಡು, ನಾವ್ ಹಿಂಗ್ ನೋಡಿದ್ವಿ, ಅವರೆಲ್ಲ ಹಿಂಗ ಆಹಾರ ಹಾಕ್ತಿದ್ರು ಅಂತ ಅವ್ರ ಅಲ್ಲೇ ಬಂದು ನನಗ ಹೇಳಿದ್ದು ಒಂದು ಅನುಕೂಲ. ಸೋಮಣ್ಣ ಅವ್ರ, ಈಗ ನೀವು ಈ ಪಕ್ಷಿಗಳ ಅಂಕಿ ಸಂಖ್ಯೆ ಹೇಳಾಕತ್ತೀರಿ. ಹೌದು ಸರ್. ಅದನ್ನ ಇಷ್ಟು ಪ್ರಮಾಣದೊಳಗೆ ಬಂದಾವು, ಇಷ್ಟು ಸಾವಿರ ಸಂಖ್ಯೆ ಒಳಗೆ ಬಂದಾವ ಅಥವಾ ಇವು ಕಡಿಮೆ ಬಂದಾವ್, ಇದು ಹೆಂಗ ನೀವು ಅವ್ರಿಗೆ ಕೌಂಟ್ ಮಾಡ್ತಾರ? ಒಂದು ತಮ್ಗ ಅದ್ರ ಬಗ್ಗೆ ಇನ್ನೊಂದು ಮಾಹಿತಿ ಕೊಡ್ತೀನಿ. ಈಗ 100-150 ಒಂದು ಸಣ್ಣ ಗ್ರೂಪ್ ಸೈಡ್ನಾಗ ಇರ್ತೈತಿ. ಈಗ ಅಷ್ಟು ನಾನು ಕೌಂಟಿಂಗ್ ಮಾಡ್ಬೇಕಂದ್ರೆ ನನ್ನ ವಯಸ್ಸು ಇಲ್ಲೇ ಮುಗೀತಿ. ಅದನ್ನ ನಾನೊಂದು ಬಿಡಿಸಿ ಹೇಳ್ತೀನಿ. ಈಗ 100-150 ಒಂದು ಗ್ರೂಪ್ ಅಂದಾಜು. ಅದನ್ನ 1ರಿಂದ ಅದು 150-150ವರೆಗೂ ನಾನು ಲೆಕ್ಕ ತಗೊಂತೀನಿ. ತಗೊಂಡು ಇವ್ ಏನ್ ದೊಡ್ಡ ಗ್ರೂಪ್ ಇರ್ತೈತ್ರಿ, ಸಾವಿರಾರು ಗಂಟ್ಲೆ, ಅದನ್ನ ಅಂದಾಜು ಒಡದ್ ಹಾಕ್ತೀನಿ. ಈಗ 10-20 ಹೆಚ್ಚು ಇರ್ಬೋದು, ಕಡಿಮೆ ಇರ್ಬೋದು. ಇದನ್ನ ನಾವು ಹಾಕೊಂಡು ಅದನ್ನ ನಾನು ಒಂದು ಕೌಂಟಿಂಗ್ ಇದ್ರ ರಿಜಿಸ್ಟ್ರಿನೇ ಬರೀತಿದ್ದೆ. ಅದನ್ನ ನಾನು ನಮ್ಮ ಪಕ್ಷಿ ತಜ್ಞರು ಅನುಭವಿಸ್ಟ್ರು ಬಂದಾಗ, ಸೋಮಣ್ಣ ನಿನ್ ಫ್ರೆಂಡ್ ಎಷ್ಟು ಮಂದಿ ಅದಾರಪ್ಪ, ಎಷ್ಟು ಮಂದಿ ಕರ್ಸಿದಿ ಅಂತ ಹಿಂಗ್ ಒಂದು ಕಾಮಿಡಿ ಮಾಡ್ತಿದ್ದೆ ಸರ್. ಒಂದ್ 10,000, 8,000, 12,000 ಹಿಂಗ್ ಒಂದ್ ಲೆಕ್ಕ ಕೊಡ್ತಿದ್ದೆ. ಅವ್ರು ಅಷ್ಟದವ, ಅಷ್ಟು ಬಂದಿದವ ಅಂತೇಳಿ ಒಂದು ನನಗ ಕೇಳ್ತಿದ್ರು. ಸುಮಾರು ಅವ್ರು ಇಲ್ಲಿ ಬಂದಾಗ, ಸರ್ ಈಗ ನಿಮ್ಮ ಅಂದಾಜು ಎಷ್ಟಿರ್ಬೋದು, ನನಗ ಅಷ್ಟು ಅನ್ಸೈತಿ, ನಿಮಗೆ ಎಷ್ಟಿರ್ಬೋದು ಅಂತ ಅವ್ರಿಗೆ ನಾನು ಪ್ರಶ್ನೆ ಮಾಡಿದಾಗ, ಇಲ್ಲಪ್ಪ ಒಂದು 100-200 ಹೆಚ್ಚು ಕಮ್ಮಿ ನೀ ಹೇಳಿದ ಕೌಂಟಿಂಗ್ ಕರೆಕ್ಟ್ ಐತಿ, ಇದು ನಿನ್ನ ಮಾಡೋಣಕ್ಕೆ ನಮಗ ಇದು ಆತು, ಒಳ್ಳೇದು, ಅಷ್ಟು ಅದಾವು ಅಂತ ಒಂದು ನನಗ ಅವ್ರು ಹೇಳಿದ್ದು. ಅದಕ್ಕೆ ನಾನು ಹೆಮ್ಮೆಯಿಂದ ಖುಷಿ ಪಟ್ಟಿನಿ. ಇಷ್ಟು ಮಾತ್ರ ಕರೆ. ಆಮ್ಯಾಗ ಇನ್ನು ಉಳಿದ ಪಕ್ಷಿ ಡೆಮೋಸಿಲ್ ಕ್ರೇನ್ ಹೇಳಿದೆ, ಅದು ವಿದೇಶಿದು. ಅದು ಒಂದು ನನ್ಗ್ ಬಂದಿರೋ ಪ್ರಕಾರ 300-600ವರೆಗೂ ನಾನು ನೋಡಿದ್ದು. ಅದ್ರ ಮೇಲಾಗಿ ಒಂದ ಗ್ರೇ ಲ್ಯಾಕ್ ಗೂಜು 3-5 ಸುಮಾರು. ಅದ್ರಲ್ಲಿಂದ ಮತ್ತೆ ಇವು ಗಾರ್ಗಿನಿ 10-20-30, ಇನ್ನು ಉಳಿದ ಪಕ್ಷಿ 50 ಒಳಗ ಒಂದು ಲೆಕ್ಕ. ಇವು ಎಲ್ಲ ನಾನು ವರ್ಷ ಅವನ್ನ ಕೌಂಟ್ ಮಾಡಿ ರಿಜಿಸ್ಟ್ರಿ ಒಳಗ ಅದನ್ನ ಬರೆದು ಆಫೀಸರಿಗೆ ತೋರಿಸ್ತಿದ್ದೆ. ಇದು ನನ್ನ ಇಲ್ಲಿ ಒಂದು ಉದ್ಯೋಗ ಇದು. ಮತ್ತೆ ಸೋಮಣ್ಣ ಅವ್ರ,
ಇಲ್ಲೇನಾದ್ರೂ ಅವು ಸಂತಾನಾಭಿವೃದ್ಧಿ ಮಾಡ್ತಾವ ಸರ್ ಅದು ಈಗ ಬಾಳ ಮಂದಿ ಅದ್ರ ಬಗ್ಗೆ ಆಸಕ್ತಿ ಹೇಳ್ತಾರ ಅದು ಎಲ್ಲ ಇಲ್ಲಿ ಆಗ್ಲಾರ್ದ ಆಗ್ಲ ನಮ್ಮ ಲೋಕಲ್ ಬರ್ಡ್ ಏನದ ಅವು ಇಲ್ಲಿ ಸಂತಾನ ಮಾಡ್ತಾವು, ಸಂತಾನ ಮಾಡ್ಕೊಂಡು ಮತ್ ತಮ್ಮ ಇದನ್ನ ಜೀವನ ನಡೆಸ್ತಾವ. ಬೆಳೆಸ್ತಾವ. ಇವು ವಿದೇಶದಿಂದ ಏನ್ ಬಂದವು ಇವು ಯಾವ ಪಕ್ಷಿನೂ ಇಲ್ಲಿ ಸಂತಾನ ಮಾಡುವಂತ ಅನುಕೂಲತೆ ಇಲ್ಲ. ಅಂದ್ರೆ ಇವು ಆಹಾರ ಹುಡುಕಿಕೊಂಡು ಇಲ್ಲಿಗೆ ಒಂದು ಇನ್ನೊಂದು ಅದ್ರ ಬಗ್ಗೆ ಏನ್ ಹೇಳ್ತೇನೆ ಅಂದ್ರ ತಮಗ ಈಗ ನಾವ್ ಎಲ್ಲೋ ಒಂದು ಟೂರ್ಗೆ ಹೋಗಿರ್ತೀವಿ, ಪ್ರವಾಸ ಅಂತ ಸುಮಾರು 1 ವಾರ 4 ದಿನ ಹಿಂಗ ಹೋಗಿ ಬರ್ತೀವಿ. ಇವು ಆ ತರ ಇಲ್ಲಿ ಟೂರಿಸ್ಟ್ ಇದ್ದಂಗ ನನಗ ಇಲ್ಲಿ ಬಂದ್ ಪ್ರವಾಸಕ್ಕೆ ಬಂದ ಇಲ್ಲಿ ಎಂಜಾಯ್ ಮಾಡ್ಕೊಂಡು ತಮ್ಮ ಆಹಾರ ಹುಡ್ಕೊಂಡು ಅಲ್ಲೇ ಹಿಮ ಬೀಳ್ತೈತಂತ ಸರ್. ಮಂಗೋಲಿಯ ಹಿಮ ಈ ಸೀಸನ್ ಒಳಗ ಪಕ್ಷಿಗಳು ಬರೋ ಸೀಸನ್ ಒಳಗ ಹಿಮ ಬೀಳೋ ಹಿಮ ತಾಪಕ್ಕ ಇಲ್ಲಿ ಬರ್ತೈತಂತ. ಇಲ್ಲಿ ಬಂದು ನಮ್ ಕಡೆಗೆ ಮಾರ್ಚ್ ಬಿಸಿಲು ಆಗುತ್ತಲ್ಲ, ಬಿಸಿಲಿಗೆ ತಾವು ಬಿಸಿಲಿನ ತಾಪ ತಡಿಲಾರ್ದ ಆ ಕಡೆ ಹೋಗ್ಬೇಕು. ಇಷ್ಟ ವ್ಯತ್ಯಾಸ. ಸಂತಾನೋತ್ಪತ್ತಿ ಏನು ಇಲ್ಲ ಇಲ್ಲಿ. ಅದು ನನ್ನ ಈಗ 17-18 ವರ್ಷ ನನ್ನ ಅನುಭವದಾಗ ಒಂದು ನೋಡಿಲ್ಲ ಆತರ. ಅವು ಮಾಡಂದ್ರೆ ನಮ್ಮ ಇಂಡಿಯಾದ ಲಡಾಖ್ನ್ಯಾಗ ಮಾಡ್ಯಾವ. ಈಗ ಸೋಮಣ್ಣವ್ರು ವಾಪಸ್ ಹೋಗೋ ಮುಂದ ಕೆಲವೊಂದು ಪಕ್ಷಿಗಳಿಗೆ ವಯಸ್ಸಾಗಿರ್ಬೋದು ಅಥವಾ ಇಲ್ಲಿ ಬಂದಾಗ ಅವು ಅನಾರೋಗ್ಯಕ್ಕೆ ತುತ್ತಾಗ್ಬೋದು, ಹಿಂಗೇನಾದ್ರೂ ಆಗೋ ಸಂಭವ ಆಗ್ಯಾವ ಸರ್. ಅಂತವೇನಾದ್ರು ಇಲ್ಲಿ ಉಳ್ಕೊಂತಾವ? ಇಲ್ಲ ಸರ್, ಅವು ಉಳಿಯಂಗಿಲ್ಲ. ಅವು ಆಯಾಸಾಗಿ ಆರಾಮಾಗಿ ಬಿಟ್ರು ತಾವು ತಮ್ಮ ಇದನ್ನ ಹುಡುಕೊಂಡು ಹೋಗಿದ್ದು ನನಗ ಇದೈತಿ. ಸುಮಾರು ನಾನು ಇಲ್ಲಿ ಒಂದ್ ಸ್ವಲ್ಪ ಹುಷಾರಿಲ್ಲ ಅಂದಾಗ ನಾವು ವೆಟರ್ನರಿ ಹಾಸ್ಪಿಟ್ಲಿಗೆ ತಗೊಂಡ್ ಹೋಗ್ತೀನಿ. ಅಲ್ಲಿ ಹೋದು ಡಾಕ್ಟರ್ ಕಡೆಯಿಂದ ಅದಕ್ಕೆ ಇಂಜೆಕ್ಷನ್ ಅವ್ರು ಏನ್ ಕೊಡ್ತಾರ ಔಷಧ ತಗೊಂಡ್ಬಂದು ಇಲ್ಲಿ ಅದನ್ನ ಕಂಟಿನ್ಯೂ ನಾನಾ ದಿನ ಅವಕ್ಕ ಆರೈಕೆ ಮಾಡ್ತೀನಿ. ಅದು ನನ್ ಕಡೆ ಆಗ್ಯಾವ ಸರ್. ಸುಮಾರು ಮಾಡೀನಿ. ವರ್ಷದಾಗ ಒಂದ್ ಕಡಿಮೆ ಅಂದ್ರೆ ಒಂದ್ 2 ರಿಂದ 4, 5 ಹಿಂಗ ಪಕ್ಷಿಗಳಿಗೆ ಹಿಂಗಾಗಿ ಆರೈಕೆ ಮಾಡಿ ಬಿಟ್ಟಿದ್ದು ಕರೆ. ಅದ್ರ 1, 2 ಕಳ್ಕೊಂಡಿದ್ದು ಐತಿ ಅದ್ರ. ಈ ತರ ನಾವು ಇಲ್ಲಿ ಇಷ್ಟು ವರ್ಷ ನಾನು ಸರ್ವಿಸ್ನ್ಯಾಗ ಅದ ಮಾಡಿದ ಅನುಭವ. ಈ ಮಾಗಡಿ ಕೆರೆ ವಿಶೇಷ ಏನಿದೆ, ಹೆಂಗ ಪ್ರಾರಂಭ ಆತ ಅದ್ರ ಬಗ್ಗೆ ಏನಾರು ಈ ಮಾಗಡಿ ಕೆರೆಗೆ ಇವು ಬರ್ತಾವು ಅನ್ನೋದು ಯಾವಾಗಿಂದ ಗೊತ್ತಾತು ಸರ? ಇವು ಸುಮಾರು ವರ್ಷ ಯಾರಿಗೂ ಗೊತ್ತಿಲ್ಲ. ಅಂದ್ರೆ ಹಿಂದಿನಿಂದ ಬಂದ್ಕೋತ ಅದಾವ ಇವು. ಸುಮಾರು ವರ್ಷದಿಂದ ಇಲ್ಲಿ ಬಂದಿದ್ ಉದಾಹರಣೆ ಐತಿ. ಆದ್ರ ಅದ್ರ ಬಗ್ಗೆ ಇವು ವಿದೇಶಿ ಪಕ್ಷಿ ಇವು ಹಿಂಗ ಅಂತ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ಒಂದೇನೋ ನಮ್ಮ ಹಿಂದೊಬ್ರು ಆರೋಪ ಇದ್ರು ಸ್ವಾಮಿಗಳ ಪೈಕಿ, ಅವ್ರ ಕಂಡು ಹಿಡಿದು ಅದನ್ನ ಇಲ್ಲಿ ಮತ್ ನಮ್ಮ ಲೋಕಲ್ ಇಲ್ಲಿ ಇವರು ಅರಣ್ಯ ಸಮಿತಿ ಒಂದ್ ಸಮಿತಿ ಐತಿ, ಅವ್ರು ಕೂಡ್ಕೊಂಡು ಅದ್ರ ಬಗ್ಗೆ ಒಂದು ಮುತುವರ್ಜಿ ವಹಿಸಿ ಇದನ್ನ ಒಂದ್ ಬೆಳಕಿಗೆ ತಂದಿದ್ದು ಒಂದು ಉದಾಹರಣೆನೂ ಐತಿ. ಅವಾಗ ಇದು ವಿದೇಶಿ ಪಕ್ಷಿ ಅಂತ ಗೊತ್ತಾಗಿದ್ದು. ಸುಮಾರು ಎಷ್ಟೋ ಅದ್ರೊಳಗ ಲಾಸ್ ಆಗ್ಯಾವ, ಲುಕ್ಷಾನಿ ಸತ್ತಿದ್ವು ಬದುಕಿದ್ವು ಬಾಳ ಆಗ್ಯಾವ ಆ ಟೈಮ್ನ್ಯಾಗ. ಅವು ಏನ್ ಯಾವಾಗ ಗೊತ್ತು ಮಾಡಿದ್ರು ಅವಾಗ ಅದು ಗೊತ್ತಾಯ್ತು ವಿದೇಶಿ ಪಕ್ಷಿ ಅನ್ನುವಂಥದ್ದು. ಅಲ್ಲಿಂದ ಇದ್ರ ಬಗ್ಗೆ ಡಿಪಾರ್ಟ್ಮೆಂಟ್ ಒಂದು ಮುತುವರ್ಜಿ ವಹಿಸಿಕೊಂಡು ಮತ್ತು ಇಲ್ಲಿ ಅರಣ್ಯ ಸಮಿತಿಯವರು ಊರನ್ನರು ಎಲ್ಲರ ಸಹಕಾರದಿಂದ ಅವು ಇಲ್ಲಿ ಉಳ್ಕೊಂಡು ಬೆಳ್ಕೊಂಡು ಹೋಗಕ್ ಒಂದ್ ದಾರಿ. ಈಗ ಇಲ್ಲಿ ಮಾಗಡಿ ಗ್ರಾಮದೊಳಗ ಅಥವಾ ಸುತ್ತಮುತ್ತಲ ಗ್ರಾಮದೊಳಗ ರೈತರ ಹೊಲದೊಳಗಿನ ಆಹಾರ ಅವು ಎಷ್ಟು ಪ್ರಮಾಣದೊಳಗೆ ತಿಂತಾವೋ ಗೊತ್ತಿಲ್ಲ. ಆದ್ರೆ ಇದು ರೈತರಿಂದ ಏನಾದ್ರು ಇದ್ರ ಬಗ್ಗೆ ವಿರೋಧ ಅಥವಾ ರೈತರು ಈ ಪಕ್ಷಿಗಳು ಬರೋದ್ರ ಬಗ್ಗೆ ಆಕ್ಷೇಪ ಏನಾದ್ರು? ಆಕ್ಷೇಪ ಏನು ಮಾಡಿಲ್ಲ ಸರ್. ಆದ್ರ ನನ್ನ ಹತ್ರ ಬಂದು ಸುಮಾರು 5-6 ಮಂದಿ ಕಂಪ್ಲೇಂಟ್ ಮಾಡಿದ್ದು ಒಂದ್ ಇದೈತಿ. ಆದ್ರ ಅವು ಬಂದಿದ್ದಕ್ಕ ಊರನ್ನವ್ರಿಗೆ ಏನ್ ಆಕ್ಷೇಪ ಇಲ್ಲ, ಮತ್ತು ಅವರು ಸಹಕಾರ ಕೊಟ್ಟಾರ. ಊರನ್ನವ್ರು ನಮ್ಮ ಊರಿಗೆ ಬರ್ತಾ ಇದ್ದಲ್ಲ, ನಮ್ಮ ಊರಿಗಿಂತ ಒಂದ್ ಹೆಸರು ಬಂದೈತಲ್ಲ ಅನ್ನೋ ಒಂದು ಖುಷಿಗೆ ಅವರು ಸಹಕಾರ ಕೊಡ್ತಾರ. ಆಮೇಲೆ ಸೋಮಣ್ಣವ್ರು ನೀವ್ ಹೇಳಿದ್ರಿ, ಈಗ ಗುಜರಾತ್ ಒಳಗ ಅಲ್ಲಿ ಪ್ರಮುಖವಾಗಿ ಬೆಳೆಯುವಂತ ಗೋಧಿನ ಅವು ಆಹಾರವಾಗಿ ತಿಂತಾವು. ಹಂಗ ಇಲ್ಲಿ ಅಲ್ಲಿ ಅದನ್ನ ಅಲ್ಲಿಯ ಸ್ಥಳೀಯ ವ್ಯವಸ್ಥೆಯವ್ರು ಮಾಡಿರ್ಬಹುದು ಅಥವಾ ಯಾರೋ ಮಾಡಿರ್ಬಹುದು, ಅವುಗಳಿಗೆ ಆಹಾರ ಕೊಡುವಂತದ್ದು, ಗೋಧಿ ಆಹಾರ ಕೊಡುವಂತ ವ್ಯವಸ್ಥೆ ಮಾಡ್ಯಾರ. ಇಲ್ಲಿ ಯಾಕೆ ಮಾಡಬಾರ್ದು? ಇಲ್ಲಿ ಮಾಡೋಕ್ ಅಷ್ಟೊಂದು ಇದನ್ನ ಸಾಮಗ್ರಿ ಹೂಡಿಕೆ ಮಾಡೋದು ಕಷ್ಟ. ಗ್ರಾಮ ಪಂಚಾಯತಿ ಐತಿ, ಅರಣ್ಯ ಇಲಾಖೆ ಐತಿ, ಪ್ರವಾಸೋದ್ಯಮ ಇಲಾಖೆ ಐತಿ. ಅಂದ್ರೆ ಅದನ್ನ ಅವ್ರು ಆಫೀಸಲ್ ಥ್ರೂ ಅವರು ಅಲ್ಲ ಮಾಡಿದ್ರ ಮನ್ಸು ಮಾಡಿದ್ರ ಆಗ್ಬಹುದು. ಒಂದ್ ಕಡೆ ಅವ್ರಿಗೆ ಆಹಾರ ಹಾಕುವಂತ ಈಗ ಮೇಲ್ ಅಧಿಕಾರಿಗಳು ಅಥವಾ ಎಲ್ಲಾ ಒಟ್ಟ ಟೋಟಲ್ ಯಾವ ಇದಕ್ಕ ಸಂಬಂಧಪಡೋ ಅದಾವ ಎಲ್ಲಾ ಅಧಿಕಾರಿಗಳು ಮೇಲಧಿಕಾರಿಗಳು ಮನವರಿಕೆ ಆತಂದ್ರ ಅದನ್ನ ಮಾಡಾಕ ಒಂದ್ ಅನುಕೂಲ ಐತಿ. ಅದನ್ನ ಬಿಟ್ರಿ ಇಲ್ಲಿ ಲೋಕಲ್ದವ್ರು ಯಾರು ಏನ್ ಮಾಡಾಕ. ಯಾಕೆ ಈ ಮಾತು ಹೇಳದಂದ್ರೆ, ಕೆಲವೊಂದು ಹೊಲದೊಳಗ ಅವ್ರು ಕಾಯ್ತಿರ್ತಾರ ಅಥವಾ ಪಕ್ಷಿಗಳು ಬರಬಾರ್ದು ಅಂತ ಹೇಳಿ ಅಲ್ಲಿ ಏನೋ ಕಟ್ಟಿರ್ತಾರ, ಅಥವಾ ಏನೋ ಸೌಂಡ್ ಬರಂಗ್ ಮಾಡಿರ್ತಾರ, ಏನೋ ಮಾಡಿರ್ತಾರ.
ಹಿಂಗಾಗಿ ಅಂತ ಅವುಗಳಿಗೆ ಆಹಾರಕ್ಕೆ ತೊಂದ್ರೆನೂ ಆಗ್ಬಹುದು. ಇಲ್ಲ ಸರ್, ಆ ತರ ಏನು ಆಗಿಲ್ಲ. ಸುಮಾರು ನನ್ನ ಸರ್ವಿಸ್ನಾಗ 17-18 ವರ್ಷ ನಾನು ನೋಡಿದ್ದೈತಲ್ಲ. ನೀವ್ ಹೇಳ್ದಂಗ ರೈತರು ತಮ್ಮ ಸೇಫ್ಟಿಗೆ ಏನೋ ಮಾಡಿರ್ತಾರ, ಆದ್ರೂ ಅವರಿಂದ ಯಾವ ಪಕ್ಷಿ ಎಫೆಕ್ಟ್ ಇಲ್ಲ. ಅವು ಬದುಕಿದ್ದು ಐತಿ, ಆಹಾರ ಹುಡುಕಿದ್ದು ಐತಿ. ಅವು ತಮ್ಮ ಜೀವನ ತಾವ್ ಮಾಡ್ಕೊಂಡು ವರ್ಷ ಹೆಂಗ್ ಬರ್ತಾವ ಆ ಟೈಪ್ ಬರೋದು ಹೋಗೋದು ಅವು ಮಾಮೂಲಿಯಾಗ ಐತಿ ಸರ್. ಅದಕ್ಕೆ ಯಾವ ತರನ ರೈತರಿಂದನೂ ತೊಂದ್ರೆ ಇಲ್ಲ, ಊರನ್ನರದು ತೊಂದ್ರೆ ಇಲ್ಲ. ಏನ್ ಮತ್ತ ಊರ್ ಅಂದಿಂದ ಎಲ್ಲಾರು ಒಂದ ಸಮನ ಯಾರೋ ಒಬ್ರು ಏನೋ ಏನೋ ಹೆಚ್ಚು ಕಮ್ಮಿ ಮಾಡಿರ್ಬಹುದು ಹೊರಗೆ ಹೋಗಿಂದ. ಇಲ್ಲೇ ಊರನ್ನರ ಸಹಕಾರ, ಡಿಪಾರ್ಟ್ಮೆಂಟ್ ಸಹಕಾರದಿಂದ ಇಲ್ಲಿ ಏನು ಆಗಕ್ ಅಲಾವಿಲ್ಲ. ಸೋಮಣ್ಣ ಅವರ ಸರ್, ಈ ಮಾಗಡಿ ಕೆರೆಗೆ ಬರುವಂತ ಪಕ್ಷಿಗಳನ್ನು ವೀಕ್ಷಣೆ ಮಾಡ್ಲಿಕ್ಕೆ ಪ್ರವಾಸಿಗರ ಸಂಖ್ಯೆ ಹೆಂಗ ಬರ್ತಾರಲ್ಲ ಸರ? ಈಗ ನಾರ್ಮಲ್ ಆಗಿ ನಮ್ಮ ಇದ್ರೊಳಗೆ ತಮಗೂ ಗೊತ್ತಿದ್ದ ವಿಚಾರ, ಶನಿವಾರ ಭಾನುವಾರ ಆಫೀಸು ಶಾಲಿ ಕಾಲೇಜು ಸೂಟಿ ಇರ್ತಾವ. ಅವತ್ತು 2 ದಿವಸ ಸ್ವಲ್ಪ ಸಾವಿರಾರು ಲೆಕ್ಕದಾಗೂ ಬರ್ಬೋದು. ಬೆಳಗ್ಗಿಂದ ಸಾಯಂಕಾಲ ಸಾವಿರಾರು ಜನ ಬರ್ಬೋದು ನನ್ನ ಅಂದಾಜು. ಇನ್ನು ಉಳಿದ 5 ದಿನ ಏನೈತಿ ನಾರ್ಮಲ್ ಆಗಿ 100 ಜನ ಬರೋದು ಹೋಗೋದು ಇದು ಮಾಮೂಲಿ. ಶನಿವಾರ ಭಾನುವಾರ ಮತ್ ಗೌರ್ಮೆಂಟ್ ಸೂಟಿ ಇದ್ದ ದಿವ್ಸ, ಈಗ ಯಾವ್ದೋ ಹಬ್ಬ ಹರಿದಿನ ಏನೋ ಒಂದು ಫಂಕ್ಷನ್ ಇದಕ್ಕ ಸೂಟಿ ಇರ್ತಾವಲ್ಲ, ಆ ಟೈಮ್ನಾಗೂ ಬರ್ತಾರ. ಮತ್ ಶನಿವಾರ ಭಾನುವಾರ ಸಾವಿರಾರು ಜನ ಬಂದ್ ಹೋಗಿದ್ದು ಒಂದು ಉದಾಹರಣೆ ಐತಿ. ಮತ್ತೆ ಈಗ ಈ ಪಕ್ಷಿಗಳು ನೀರೊಳಗೆ ಇರ್ತಾವ ಸರ್. ಈ ನೀರೊಳಗೆ, ಕೆರೆ ಒಳಗೆ ನೀರೊಳಗೆ ಇರೋದ್ರಿಂದ ಅವು ಏನಾದ್ರು ಅಲ್ಲಿ ಹುಳ ಅಥವಾ ನೀರೊಳಗಿರುವಂತ ಮೀನು ಅಥವಾ ಈ ತರ ಏನಾದ್ರು? ಸರ, ನಾನು ಎಷ್ಟೋ ಜನಕ್ಕ ಈಗ ನನ್ನ ಅನುಭವ ಪ್ರಕಾರ ಒಂದು ಕಾಮಿಡಿ ರೂಪದಾಗ ಈಗ ನಾನು 2 ವಿಭಾಗ ಮಾಡ್ತೇನೆ. ಇವು ಏನ್ ಆಹಾರ ತಿಂತಾವು, ಮೀನ, ಇವು ಮಳಿ ಹುಳ, ಏಡಿ, ಕೊಪ್ಪಿ ಇಂಥವ್ ಏನ್ರ ತಿಂತಾವನಂತ ಜನ ಕೇಳ್ತಾರ. ಇಲ್ರಿ, ಇವು ಫುಲ್ ಬ್ರಾಹ್ಮಣ್ಸ್, ಇವು ಏನದು ಮುಸ್ಲಿಮ್ಸ್. ಇವು ವಿದೇಶಿ ಪಕ್ಷಿಗಳು ಬ್ರಾಹ್ಮಿನ್ಸ್, ಲೋಕಲ್ ಪಕ್ಷಿಗಳು ಮುಸ್ಲಿಮ್ಸ್. ಈಗ ಏನೈತಿ, ಮುಸ್ಲಿಮ್ಸ್ ಮಾಂಸಾಹಾರಿ, ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್. ಇದನ್ನ ಅವ್ರಿಗೆ ಈ ತರ ಹೇಳಿದಾಗ ಏನ್ರಿ ಎಲ್ಲಿಂದ ಎಲ್ಲಿ ಪಾಯಿಂಟ್ ಇಟ್ರಿ ನೀವು ಅನ್ನೋ ಒಂದು ಕಾಮಿಡಿ ರೂಪದಾಗ ಅವ್ರಿಗೆ ಒಂದು ಮನವರಿಕೆ ಮಾಡ್ತೇನೆ. ಈಗ ಇದು ಅಷ್ಟು ಪಕ್ಷಿನ ಬಿಡಿಸಿ ಹೇಳಕ್ ಆಗಲ್ಲ. ಅದ್ ಬಿಡಿಸಿ ಹೇಳಿದಾಗ ಅವಕ್ಕೆ ಏನಾಗ್ಬಿಡ್ತೈತೆ ಅಂದ್ರೆ ಜನರಿಗೆ ಒಂದು ಇದಾಗ್ಬಾರ್ದಂತ 2 ಮಾತಿನಾಗ ಅವ್ರಿಗೆ ಒಂದು ಮನವರಿಕೆ ಮಾಡ್ತಿದ್ದೆ. ಅಂದ್ರೆ ಇವು ಇಲ್ಲಿ ಬರೋ ವಿದೇಶದ ಪಕ್ಷಿಗಳೆಲ್ಲ ಪ್ಯೂರ್ ಆಗಿ ವೆಜಿಟೇರಿಯನ್, ಕಾಳು ಕಡಿ ಇಂಥವೆಲ್ಲ ತಿಂತಾವ. ಇದರಿಂದ ಮತ್ತೆ ರೈತರಿಗೆ ಹೊಲದೊಳಗ ಹಾನಿ. ವಿದೇಶಿ ಅಂದ್ರ ಇಲ್ಲೊಂದಿಷ್ಟು ಮತ್ತ ಅದ್ರ 1-2-3 ಪಕ್ಷಿ ಇಲ್ಲೇ ಆಹಾರ ಹುಡುಕೊಂಡ್ ತಿನ್ನವು ಅದಾವ. ಈಗ ಒಂದು ಬಾರ್ ಇಡ್ಗೂಸ್ ಅವ್ ಏನ್ ಹೇಳಿದ್ನಲ್ಲ, ಅದು ಪ್ಯೂರ್ ಸಸ್ಯಾಹಾರಿ. ಅದರಿಂದ ಇನ್ನೊಂದಿಷ್ಟು 2-3 ವೆರೈಟಿ ಏನದೋ ಇದ್ರೊಳಗ ಆಹಾರ ಹುಡುಕೊಂಡ್ ತಿನ್ನವು ಅದಾವ. ಅವು ಏನ್ 10 ವೆರೈಟಿ ಬರ್ತಾವ ಅನ್ನಲ್ಲ, ಅಷ್ಟು ಬ್ರಾಹ್ಮಣ್ಸ್ ಅಂತ ಹೇಳಕ್ಕೂ ಆಗಲ್ಲ. ಅದ್ರಾಗ ಅವು ಒಂದಿಷ್ಟು ಅದಾವ. ಹಿಂಗ ಇದ್ದಾಗ ಎಲ್ಲವೂ ಒಂದ್ ತರ ಫ್ರೆಂಡ್ಶಿಪ್ ಈಗೆಲ್ಲ ಕೂಡ್ತಾವು, ಗ್ರೂಪ್ನಾಗ ಅವು ಇವು ಬರ್ತಾವ. ಈ ತರ ಮನುಷ್ಯನ್ ತರ ಕಚ್ಚಾಡೋದಿಲ್ಲ, ಒಂದು ಫ್ರೆಂಡ್ಶಿಪ್ ತರ ಒಂದು ಹೊಂದಾಣಿಕೆ ಮಾಡ್ಕೊಂಡು ಅವು ತಮ್ಮ ಜೀವನ ಬದುಕಿಸಿಕೊಂಡು ಸುಮಾರು 4-4.5 ತಿಂಗಳು ಅವು ತಮ್ಮ ದೇಶಕ್ಕೆ ಹೋಗೋದು ಇದು ರೂಢಿ ಇಲ್ಲಿ. ಈ ರೈತರಿಗೆ ಈ ಪಕ್ಷಿಗಳಿಂದ ಏನು ಉಪಯೋಗ, ಅಥವಾ ಈ ರೈತರಿಗೆ ಏನಾದ್ರೂ ಇದನ್ನ ಪ್ರಯೋಜನ? ಹೆಚ್ಚು ಉಪಯೋಗಕ್ಕಿಂತ ಅವಕ್ಕ ಲಾಸ್ ಅನ್ನೋದು ಬಾಳ ಐತಿ ಸರ್ ನನ್ನ ಅನುಭವದ ಪ್ರಕಾರ. ಮತ್ತೀಗ ಒಬ್ರಿಬ್ರು ರೈತರು ಅವ್ರು ಬೆಳೆದಂತ ಆಹಾರ ಧಾನ್ಯಗಳನ್ನ, ಬೆಳೆಗಳನ್ನ ತಿಂದು ಅವ್ರಿಗೆ ಲಾಸ್ ಮಾಡಿದ್ದು ಐತಿ. ಅವ್ರಿಗೆ ನಾಳೆ ಬೆಳಿಗ್ಗೆ ಹೋಗಿ ನಾವು ನಮ್ಮ ಹೊಲ್ದನ್ ಶೇಂಗಾ ಆರ್ಸಿ ಹೋಗ್ಬೇಕಪ್ಪ ಅಂದಾಗ ಇವತ್ ಸಂಜೆನಾಗ ಅವ್ ಮೇದ್ ಬಂದಿದ್ದು ಒಂದು ಉದಾಹರಣೆ ಐತಿ. ಈ ತರ ಅವ್ರು ಬಂದ್ ಅದನ್ನು ನನಗೆ ಹೇಳಿದ್ದು ಒಂದು ವಿಚಾರನು ನಾನು ತಿಳ್ಕೊಂಡೆ. ಅದನ್ನ ನಮ್ಮ ಆಫೀಸರಿಗೂ ಹೇಳಿದೆ, ಸರ ಹಿಂಗ ರೈತರು ಹಿಂಗ್ ಕಂಪ್ಲೇಂಟ್ ಬಂದಿತ್ತು, ಹಿಂಗ್ ಮಾತಾಡಿದ್ರು ಹಿಂಗ ಆಯ್ತು ಅನ್ನೋದೊಂದು ಹೇಳಿದೆ. ಈಗ ಆ ಪ್ರಕಾರ ರೈತರು ಕಂಪ್ಲೇಂಟ್ ಮಾಡಿದ್ರೆ ಇವ್ರು ಏನ್ ಇದು ಆಗಲ್ಲ ಬೇಡ ಅಂತ ಅವ್ರ ಕಾಯ್ಕೊಂಡು ಅವ್ರ ಬೆಳೆ ಅವ್ರ ಉಳಿಸುವ ಪ್ರಯತ್ನ ಮಾಡ್ತಾರ. ಇದು ಪಕ್ಷಿಗೆ ಯಾವ್ದು ಎಫೆಕ್ಟ್ ಮಾಡ್ದಂಗ ಅವ್ರು ಬಚ್ಚ ಮಾಡ್ಕೊಂಡು ಇರೋ ಜೀವನ ಮಾಡ್ಯಾರ. ನನ್ನ ಹೆಸರು ರಾಜೇಶ್ ಸಾಬ್ ಕುರ್ತಕೋಟಿ. ಇಲ್ಲೇ ಪಕ್ಷಿ ವೀಕ್ಷಣೆಗೆ ನನ್ನನ್ನು ಇಲ್ಲೇ ಮಾಗಡಿ ಲೋಕಲ್ ಗೈಡೆನ್ಸನ್ನು ಮಾಡುತ್ತೇನೆ. ನಮ್ಮ ಮಾಗಡಿ ಕೆರೆಯಲ್ಲಿ ಫಸ್ಟ್ ಬಂದ್ಬಿಟ್ಟಲ್ಲ ಎಂಟ್ರೆನ್ಸಲ್ಲಿ ಪಕ್ಷಿಗಳು ಕಾಣ್ತವೆ. ಕಂಡ ಮೇಲೆ ಇಲ್ಲಿ ಒಳಗೆ ಬರಬೇಕು. ಒಳಗೆ ಬಂದು ವಾಚ್ ಟವರ್ ಇದೆ. ಇಲ್ಲಿ 4ರಿಂದ 5 ಸ್ಕೋಪಿಂಗ್ ಅದು. ಅವ್ರಲ್ಲಿಂದ ಒಂದೊಂದೇ ನಾವು ಕೊಡ್ತೀವಿ. ಅವು ಕೊಟ್ಟ ಮೇಲೆ ಮ್ಯಾಗ ತರದ ಪಕ್ಷಿಗಳನ್ನು ನೋಡಲಿಕ್ಕೆ ನಾವು ಹೇಳಿನೂ ಕೊಡ್ತೀವಿ. ಅವ್ರ ಬಗ್ಗೆ ಅದ್ರ ಬಗ್ಗೆ ಏನರ ಇಂಟ್ರೆಸ್ಟ್ ಇತ್ತಂದ್ರೆ ಅವ್ರಿಗೆ ನಾವು ಕೇಳಿನೂ ಕೇಳ್ತೀವಿ, ಹೇಳಿನೂ ಹೇಳ್ತೀವಿ. ಇದು ಯಾವ್ದು ಸರ್ ಅಂತ ಕೇಳಿದೇನೆ ಕೇಳ್ತಾರ.
ಮತ್ತು ಇಲ್ಲಿ ಬರೋಂಥ ಪಕ್ಷಿಗಳು ಒಂದು ವಿದೇಶಲಿಂದ ಬರೋ ಅಂದ್ರೆ ಬಾರ್ ರೆಡ್ ಗೀಸ್ ಒಂದು, ರೆಡ್ಡಿ ಶೋಲ್ಡ್ ಡಕ್ ಒಂದು, ಕಾರ್ಮೋರೆಂಟ್, ಗ್ರೇ ಇರಾನ್, ಪರ್ಪಲ್ ಇರಾನ್, ಇವೆಲ್ಲ ಲೋಕಲ್ ವಿದೇಶಿಗಳು ಇದಾವ್ರಿ. ಆ ವಿದೇಶಿ ಪಕ್ಷಿಗಳಂದ್ರೆ ರೆಡ್ಡಿ ಶೋಲ್ಡ್ ಡಕ್, ಬಾರ್ ರೆಡ್ ಗೀಸ್, ಮತ್ತು ಕಾಮನ್ ಪೂಚೆಡ್, ಕೋಮ್ ಡಕ್, ಗೇರ್ಲ್ಯಾಗ್ ಗೂಸ್ ಅವೆಲ್ಲ ಬರ್ತಾವ್ರಿ. ಮತ್ತು ಈ ಸರಿ ಬಂದಂಥ ಪಕ್ಷಿಗಳು ಎಷ್ಟು ಅದಾವ ಅಂದ್ರೆ ಸಂಖ್ಯೆ ರೀ 6,000 to 7,000 ಅದಾವ್ರಿ. ಇಲ್ಲಿ ಈಗ ಸುಮಾರು ಅಂದ್ರೆ ಒಂದ್ 2-2.5 ಸಾವಿರ ಅದಾವ. ಇಲ್ಲೇ ಪಕ್ಕದಲ್ಲಿ ಶೆಟ್ಟಿಕೆರೆ ಅಂತ ಒಂದು ಕೆರೆ ಇದೆ, ಅಲ್ಲಿ ಒಂದು ಸುಮಾರು ಒಂದು 4,000 to 5,000 ಇರ್ತದೆ. ಅಲ್ಲಿ ಯಾಕೆ ಇದೆ ಅಂದ್ರೆ ಇಲ್ಲಿ ವಾತಾವರಣ ಅಲ್ಲಿ ಯಾಕದವ ಅಂದ್ರೆ ಇಲ್ಲಿ ಹೆಚ್ಚು ವಾತಾವರಣ ಚೇಂಜ್ ಆದಂದ್ರ ಇಲ್ಲಿ ಏನ್ರ ಡಿಸ್ಟರ್ಬ್ ಆದಂದ್ರ ಅಲ್ಲಿ ಹೋಗ್ತದೆ. ಅಲ್ಲಿ ಡಿಸ್ಟರ್ಬ್ ಆದ್ರೆ ಇಲ್ಲಿ ಬರ್ತದೆ ಸರ್. ಸಾಯಂಕಾಲ ನೈಟ್ ಇಲ್ಲೇ ಇರ್ತದೆ ಸರ್. ನೈಟ್ ಇಲ್ಲೇ ಇರ್ತದೆ. ನೈಟ್ ನೀರಾಗ ಇರ್ತಾವ. ನೈಟ್ ನೀರಾಗ ಇರ್ತದೆ. ಅದ್ರ ನೈಟ್ ನೀರಾಗ ಇರ್ತೈತಿಲ್ಲ, ನಾವು ಸಾಯಂಕಾಲ ಒಂದ್ ರೌಂಡ್ ಹೋಗಿ ಬರ್ತೀನಿ ಸರ್. ಮತ್ತು ಬೆಳಿಗ್ಗೆ 5:30-6 ಗಂಟೆಲಿಂದ ಒಳಗ್ ಮತ್ತೆ ಇಲ್ಲಿ ಬಂದಿರ್ತೀರಿ. ಮತ್ತ ನಾಷ್ಟ ಗಿಷ್ಟ ಮಾಡಿ ಮತ್ತೆ 8:30 ಇಲ್ಲಿ ಬರ್ತೀವಿ. ಈ ಪಕ್ಷಿಗಳನ್ನ ನೋಡಕ್ ಬಂದವ್ರಿಗೆ ಅವ್ರಿಗೆ ಕೆರೆ ಸುತ್ತ ನೋಡೋದಕ್ಕೆ ಏನ್ ವ್ಯವಸ್ಥೆ ಐತಿ ಸರ್? ಏನು ಇಲ್ಲಿ ನಮ್ ಕಡೆ ವಾಚ್ ಟವರ್ ಒಂದಿದೆ, ಇದು ಫುಟ್ಪಾತ್ ಒಂದ್ 600 ಮೀಟರ್ ಒಂದು ಫುಟ್ಪಾತ್ ಇದೆ. ಫೆವರ್ಸ್ ಅಲ್ಲೆಲ್ಲ ನಡೆದಾಡಕ ಹೋಗೋದಕ್ಕೆಲ್ಲ ಒಳ್ಳೆ ಅನುಕೂಲ ಐತಿ. ಇಲ್ಲಿ ಒಳಗಡೆ ಏನು ಕೆರೆಯಲ್ಲಿ ಹೋಗಲ್ಲ, ಫುಟ್ಪಾತ್ ಮೇಲೆ ಫುಟ್ಪಾತ್ ಮೇಲೆ ಓಡಾಡ್ಲಿಕ್ಕೆಲ್ಲ ಅನುಕೂಲ, ಪಕ್ಷಿ ನೋಡ್ಲಿಕ್ಕೆ ಅವ್ರಿಗೆ ಅನುಕೂಲ ಐತಿ. ಅದೆಲ್ಲ ಸ್ವಚ್ಛತೆ ಆಮೇಲೆ ಈ ಟವರ್ಗೆ ಈ ಪ್ರವಾಸಿಗರು ಬಂದವ್ರಿಗೆ ಏನಾದ್ರು ಮೂಲಭೂತ ಸೌಲಭ್ಯ, ಈ ಶೌಚಾಲಯ, ಕುಡಿಯೋ ನೀರು ಅದೇ ಸರ್ ಎಲ್ಲೈತಿ? ಇಲ್ಲಿ ಒಂದು ಶೌಚಾಲಯ ಇದೆ ಸರ್, ಮತ್ತು ನೀರಿಂದ ಅಷ್ಟ ರೀ. ಕುಡಿಯೋ ನೀರೊಂದು ವ್ಯವಸ್ಥೆ ಇಲ್ಲ ಸರ್. ಅದೊಂದು ಮಾಡಿಕೊಟ್ರೆ ತುಂಬಾ ಒಳ್ಳೆ. ಈ ಶೌಚಾಲಯ ಮತ್ತೆ ಯಾವಾಗ್ಲೂ ಬಂದೇ ಇರ್ತೈತಲ್ರಿ ಅದು? ಇಲ್ಲ ಸರ್, ವಾಟರ್ ಇದೆ, ಅದ್ ನಾವ್ ಈಗ ಏರ್ಸ್ತೀವಿ 2 ದಿನಕ್ಕೊಮ್ಮೆ. ಮತ್ತೇನೇನ್ ಸೌಲಭ್ಯಗಳದಾವ ಪ್ರವಾಸಿಗರು? ಇಲ್ಲಿ ಒಂದು ಸ್ವಲ್ಪ ಗಾರ್ಡನ್ ಟೈಪ್ ಆದ್ರೆ ಸಣ್ಣ ಪುಟ್ಟ ಹುಡುಗರು ಬರ್ತಾರಲ್ರಿ, ಆಡ್ಕೊಂಡು ಕುತ್ಕೊಂಡು ಹೋಗ್ತಾರೆ. ಅದೊಂದ ಸಾರ್ವಜನಿಕರ ಬೇಡಿಕೆ ಅಂದ್ರೆ ಇಲ್ಲೊಂದ್ ಸ್ವಲ್ಪ ಗಾರ್ಡನ್ ಮಾಡ್ಬೇಕು, ಒಂದ್ ಕುಡಿಯೋ ನೀರು ಮಾಡ್ಬೇಕು ಅಂತ ಬೇಡಿಕೆ ಅಂತ ಬರ್ದಿರ್ತದೆ. ಇದು ಈಗ ಸಾರ್ವಜನಿಕರ ಈ ರೀತಿ ಅಪೇಕ್ಷೆ ಐತಿ, ಅಥವಾ ಬಂದವ್ರ ಮಕ್ಕಳಿಗೆ ಅಥವಾ ಗಾರ್ಡನ್ ಇದೆಲ್ಲ ಸೌಲಭ್ಯಗಳು ಬೇಕಂತ ಹೇಳಿ ನಿಮ್ಮ ಆಫೀಸರ್ಸ್ ನೀವೇನಾದ್ರು ತಿಳಿಸಿರ? ಹ್ಞೂ ಸರ್, ಅವ್ರಿಗೆ ಒಪಿನಿಯನ್ ಬರ್ಸ್ಕೊಂತೀವಿ ಸರ್ ನಾವು. ಅಲ್ಲ ನಿಮ್ಮ ಆಫೀಸರ್ಸ್ಗೆ ಹಿಂಗ್ ಜನ ಕೇಳ್ತಾರ ಇಲ್ಲಿ ಸೌಲಭ್ಯಗಳು ಬೇಕಂತಾರ ಅಂತ ಹೇಳಿ ತಿಳಿಸಿರಿ? ಹೇಳಿರಿ? ಏನಂತಾರ ನಿಮ್ ಸಾಹೇಬ್? ಮಾಡಿಕೊಡಿದೇವು ಅಂತ. ಹೌದು. ಪಕ್ಷಿಗಳ ವೀಕ್ಷಣೆಗೆ ಏನೇನ್ ಅನುಕೂಲ ಸೌಲಭ್ಯ ಐತಿ? ಅದಾವ ಸರ್, ಇಲ್ಲಿ ಬಂದ್ರ ಇವು ಸ್ಕೋಪ್ ಇವ ಅದಾವ ಸರ. ಈಗ ಈ ತಮ್ದು ಇದೈತಲ್ಲಿ ಈ ತರ ಸ್ಟ್ಯಾಂಡ್ ಅಷ್ಟು ತೋರ್ಸೋ 2 ಅದಾವು. ಈ ಬೈನಾಕ್ಲೋರ್ ಅವ್ರ ಮಕ್ಕಳು ಕರ್ಕೊಂಡು ನೋಡಾಕ ಅವನ್ನ ಓಪನ್ ಆಗಿ ಅವರ 2 ಕಣ್ಣಿಲ್ಲಿ ನೋಡೋವಂತ ಒಂದು 5 ಅದಾವ ಸರ್. ಈಗ ಅವ್ರು ಸುಮಾರು ಅವನ್ನೆಲ್ಲ ಅವ್ರು ಅಬ್ಸರ್ವ್ ಮಾಡಿ ಜನರ ನೋಡ್ಕೊಳ್ಳುವಂತ ಒಂದು ಅನುಕೂಲತೆನೂ ಐತಿ. ಆಮ್ಯಾಗ ನಾವ್ ಇದ್ದಾಗ ಅವನ್ನ ಸ್ಕೋಪ್ ಹಚ್ಚಿದ್ವಿ ಅಂದ್ರೆ ಅವ್ನ ಯಾವ ಬರ್ಡ್ ಯಾವ್ದು ಅದ್ರ ಹೆಸರು ಏನು ನಾವು ಅವನ್ನ ಮನವರಿಕೆ ಮಾಡಿ ತೋರಿಸ್ತೀವಿ. ಮತ್ತೆ ಇಲ್ಲಿ ಬಂದ್ರ ಈ ತರ ಎಲ್ಲ ಕುಂದ್ರಾಕ್ ಬೆಂಚಸ್ ಮ್ಯಾಗ ಇದು ಊಟ ಮಾಡಕ್ ಇದು ಒಂದು ಹಾಲ್, ಇದನ್ನೆಲ್ಲ ಡಿಪಾರ್ಟ್ಮೆಂಟ್ ಹತ್ರ ಅನುಕೂಲ ಮಾಡಿ ಕೊಟ್ಟಾರ. ಅಂದ್ರೆ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದಾನೆ ಇದೆಲ್ಲ ವ್ಯವಸ್ಥೆ ಆಗೈತೆ ಸರ್. ಈಗ ಇದನ್ನ ನಿರ್ವಹಣೆ ಯಾರು ಮಾಡ್ತಾರೆ? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವ್ರ ಮಾಡ್ತಾರೆ. ಇಲ್ಲಿ ಗ್ರಾಮ ಪಂಚಾಯತಿಗೆ ಇಲ್ಲ ಸರ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರಿಂದ ಮುಂದುವರೆದೈತಿ. ಮರದ ಮೇಲೆ ಪಿಂಟೆ ಸ್ಟಾರ್ಕ್ ಐತಿ ಸರ, ವೈಟ್ ಐಬಿಸ್ ಐತಿ, ಬ್ಲಾಕ್ ಐಬಿಸ್ ಐತಿ, ಕಾರ್ಮೋರೆಂಟ್, ಆಮೇಲೆ ಡಾಟರ್, ಗ್ರೇ ಹೆರಾನ್, ಸ್ಪೋನ್ ಬಿಲ್ಲು, ಇವನ್ನೆಲ್ಲ ಲೋಕಲ್ ಬರ್ಡ್ಸ ಸರ್. ಇವು ಇಷ್ಟು ನಾನು ಈಗ ಹೇಳಿದ್ವು 6 ವೆರೈಟಿ ಈಗ ನಾವು ಮರದ ಮೇಲೆ ನೋಡ್ತಿದ್ವಿ ಸರ್. ನೀರ್ ಮೇಲೆ ಏನ ಹೊಂಟವಲ್ಲ ಸರ್, ಅದೇ ಬಾರ್ ರೆಡ್ ಗೂಸ್ ಅಂತೇಳಿ. ಈಗ ಅದು ವಿದೇಶಿ ಪಕ್ಷಿ ಸರ್. ಅದು ವಿದೇಶಿ ಪಕ್ಷಿಗಳು ಯಾವ್ಯಾವ ಕಾಣಿಸ್ತಾವ್ರಿ? ಈಗ ಬಾರ್ ರೆಡ್ ಗೂಸ್ ಒಂದೈತಿ ಸರ. ಆಮೇಲೆ ಈಗ ಇಲ್ಲೇ ಇದು ಆಪಿಂದ ಒಂದು ಸ್ವಲ್ಪ ಅವು ಮರಿ ಆಗಾಕಂತಾವ ಸರ. ಅವು ಇನ್ನೊಂದು ವೆರೈಟಿ ಐತಿ, ಅದು ಆಪಿನ ಸೈಡ್ನ್ಯಾಗ ಐತಿ. ಅದು ನನಗೆ ಕ್ಲಿಯರಿಟಿ ಸಿಗವಲ್ದು. ಇಲ್ಲ ಗ್ರೇ ಗಾರ್ಗಿನಿ ಅಂತ ಸಿಗುತ್ತೆ ಸರ.
ಗಾರ್ಗಿನೇನೆ ಇರ್ಬೋದು ಆಕ್ಚುಲಿ ಅದು ಸ್ವಲ್ಪ ಮರಿ ಆಗೈತಿ ಹುಲ್ಲಿನೊಳಗ ಅಂತೇಳಿ ಒಂದ್ ಐತಿ ಸರ್ ಅಲ್ಲಿ. ಅದೊಂದು ನಮ್ದು ಅದು ಲೋಕಲ್ ಲಿಟಲ್ ಗ್ರಿಬೆ, ಇದು ಒಂದು ರೆಡ್ ಲ್ಯಾಪಿಂಗ್ ಒಂದು ಐತಿ ಸರ್ ಇಲ್ಲಿ, ಅದು ಒಂದು ಗ್ರೂಪ್ ಐತಿ. ಈಗ ಪೆಂಟೆ ಸ್ಟಾರ್ಕ್ ಈಗ ಗೂಡ್ ಮಾಡ್ತಿದ್ದಾವೆ ಸರ್. ಈಗ ಮರಿ ಪೆಂಟೆ ಸ್ಟಾರ್ಕ್, ಆಮ್ಯಾಗ ಗ್ರೇ ಹೇರನ್, ಇವೆಲ್ಲ ಈಗ ಗೂಡು ಕಟ್ಟಕಂತಾವ ಸರ್. ಕೇಳಿದ್ರಲ್ಲ ವೀಕ್ಷಕರೇ, ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಮಾಗಡಿ ಕೆರೆಗೆ ಸುಮಾರು 10 ಪ್ರಭೇದದ ವಿದೇಶಿ ಪಕ್ಷಿಗಳು ಇಲ್ಲಿ ಬರ್ತಾವ. ಒಂದು ಸೀಸನ್ ಅಂದ್ರೆ ಸುಮಾರು 4-4.5 ತಿಂಗಳು ಇಲ್ಲಿ ನೆಲೆಸಿ ತಮ್ಮ ಉಪಜೀವನವನ್ನು ಮಾಡಿಕೊಂಡು ಇಲ್ಲಿ ಸಿಗುವಂತಹ ಕಾಳು ಕಡಿ ಇವನ್ನೆಲ್ಲ ತಿಂದುಕೊಂಡು ಜೀವನ ಮಾಡಿ ಮತ್ತೆ ತಮ್ಮ ದೇಶಕ್ಕೆ ಹೋಗಿ ಮತ್ತೆ ಮಾರನೇ ವರ್ಷ ಮತ್ತೆ ಬರ್ತಾವೆ. ಹೀಗೆ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿರುವಂತಹ ಈ ಮಾಗಡಿ ಕೆರೆನ ನೋಡಲಿಕ್ಕೆ ರಾಜ್ಯ ಮತ್ತು ಹೊರ ರಾಜ್ಯದಿಂದ ಮತ್ತು ಅಕ್ಕಪಕ್ಕದ ಜಿಲ್ಲೆಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ಪ್ರವಾಸಿಗರು ಬರ್ತಾರ, ಅವುಗಳನ್ನು ನೋಡ್ತಾರ, ಅವುಗಳ ಬಗ್ಗೆ ತಿಳ್ಕೊತಾರ ಅಂತೇಳಿ ಸೋಮಣ್ಣವರು ತಿಳಿಸ್ಕೊಟ್ರು. ಸೋಮಣ್ಣವರ ತಮಗೆ ಧನ್ಯವಾದಗಳು. ಸರಿ, ನಮಸ್ಕಾರ. ಇದನ್ನೆಲ್ಲ ಜನರಿಗೆ ಒಂದು ಅನುಕೂಲ ಆಗಲಿ, ತಮ್ಮಿಂದ ಒಂದು 4 ಜನಕ್ಕೆ ಅರ್ಥ ಮಾಡೋ ರೀತಿ ಮುಂದುವರೆದ್ರೆ ನನಗೂ ಒಂದು ಖುಷಿ ಆಗುತ್ತೆ ಸರ್. ಆಯ್ತು.